ಮಂಡ್ಯ ಜಿಲ್ಲೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಲೋಕಸಭೆ ಚುನಾವಣೆ ಸಮೀಪಿಸ್ತಾದಂತೆ ಪಕ್ಷಗಳಲ್ಲಿ ಈಗ ಆಂತರಿಕ ಸಮಸ್ಯೆ ಜೋರಾಗ್ತಾ ಇದೆ. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ಆಗಿದ್ದು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರವೀಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕುಬೇರ್ಗೆ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಿದ ಎನ್ ರವೀಂದ್ರ. ಹೀಗಾಗಿ ಈ ಒಂದು ವಿಚಾರ ಅಚ್ಚರಿ ಮೂಡಿಸಿದೆ. ಯಾಕೆ ರಾಜೀನಾಮೆ ಕೊಟ್ಟರು ಅಂತದ್ದು ಇನ್ನೂ ಸ್ಪಷ್ಟವಾಗಬೇಕಾಗಿದೆ. ಕುಬೇರ್ಗೆ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ನೀಡುವ ಸಾಧ್ಯತೆ ಅಂತ ಹೇಳಲಾಗ್ತದೆ. ಬಟ್ ಇದರಲ್ಲಿ ಯಾವುದೇ ರೀತಿಯಂಥ ಕ್ಲಾರಿಟಿ ಇಲ್ಲ. ಇನ್ ಸೆನ್ಸ್ ಅವರ ವಾದ ಏನು, ಯಾವ ಕಾರಣಕ್ಕೋಸ್ಕರ ಆಗ್ತಾಯಿದೆ, ಪಕ್ಷದಲ್ಲಿ ಯಾರ ಪರವಾಗಿ ಅವ್ರು ಬ್ಯಾಟ್ ಮಾಡ್ತಿದ್ದಾರೆ ಅಥವಾ ಅವರು ನಿರೀಕ್ಷೆ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳಿಂದ ನಿಜಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ವಲ್ಪ ಏರುಪೇರು ಆಗ್ತಾಯಿದೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಲ್ಲಿ. ಇನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ ಪಡೆಯಲು ಹಣವೇ ಮಾನದಂಡ ಅನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ. ಹಣ ಇದ್ದವರನ್ನ ಪಕ್ಷಕ್ಕೆ ಕರೆದುಕೊಂಡು ಬರ್ತಾರೆ. ಚಲುವರಾಯಸ್ವಾಮಿ ವಿರುದ್ಧ ಎನ್ ರವೀಂದ್ರ ಈಗ ಆರೋಪವನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಚಲುವರಾಯಸ್ವಾಮಿ ವಿರುದ್ಧ ಆರೋಪ ಮಾಡ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ವಿಚಾರವಾಗಿ ಗಲಾಟೆ ಶುರುವಾಗ್ತಾ ಇದೆ. ಎನ್ ರವೀಂದ್ರ ಆರೋಪ ಮಾಡಿದ್ದಾರೆ. ಚಲುವರಾಯಸ್ವಾಮಿ ನನ್ನ ವಿರುದ್ಧ ಒಬ್ಬರನ್ನ ಎತ್ತಿ ಕಟ್ಟಿದ್ರು. MLA ಚುನಾವಣೆಯಲ್ಲಿ ಟಿಕೆಟ್ಗೆ 1 ಲಕ್ಷ ದುಡ್ಡು ಕೊಟ್ಟಿದ್ವಿ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ ರವೀಂದ್ರ ಆರೋಪವನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಚಲುವರಾಯಸ್ವಾಮಿ ವಿರುದ್ಧವೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಟಿಕೆಟೇ ಮಾನದಂಡ, ಇನ್ಫ್ಯಾಕ್ಟ್ ಟಿಕೆಟ್ ಪಡೆಯೋದಕ್ಕೆ ಹಣವೇ ಮಾನದಂಡ ಅನ್ನುವಂಥ ಆರೋಪವನ್ನು ಗಂಭೀರವಾಗಿ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ನಂಬಿಕೆ ಇಟ್ಟು ಬಹುಶಃ ಒಂದು 3 ವರ್ಷಗಳಲ್ಲಿ 2 ವರ್ಷಗಳಲ್ಲೇನೋ ಕೆಪಿಸಿಸಿ ಅಧ್ಯಕ್ಷರು ಶ್ರೀ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು. ಅವರು ಕೊಟ್ಟ ಎಲ್ಲ ಜವಾಬ್ದಾರಿಗಳನ್ನು ಬಹುಶಃ ಚುನಾವಣೆ ಮುಗಿಯುವವರೆಗೆ ಯಥಾವತ್ತಾಗಿ ಅವರ ನಿರೀಕ್ಷೆಗೂ ಮೀರಿ ನಾನು ಆ ಕೆಲಸ ಮಾಡಿದ್ದೀನಿ. ಅಷ್ಟೇ ಮಟ್ಟಿಗೆ ತೃಪ್ತಿ ಇದೆ. ಆದರೆ ಇವತ್ತಿಗೆ ನಾನು ಅದನ್ನು ನಿರ್ವಹಣೆ ಮಾಡುವಂತಹ ಮನಸ್ಥಿತಿನಲ್ಲೂ ಇಲ್ಲ. ಇದರ ಜೊತೆಗೆ ಅಂತಹ ವಾತಾವರಣ ಕೂಡ ತೀರಾ ಕಲುಷಿತ ಆಗಿರೋದ್ರಿಂದ ನಾನು ಆ ಒಂದು ಹುದ್ದೆಗೆ ರಾಜೀನಾಮೆ ಕೊಟ್ಟು ತೆರಳುವಂತ ತೀರ್ಮಾನಕ್ಕೆ ಬಂದಿದ್ದೀನಿ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ನನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಈಗಾಗಲೇ ಕಳೆದ ತಿಂಗಳು ಕೊಟ್ಟಿದ್ದೀನಿ. ಅದನ್ನ ಅವ್ರ ಕಚೇರಿಗೆ ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ಈಗ ಇನ್ನೊಂದು ಸಾರಿ ಅದು ಅಕ್ಸೆಪ್ಟ್ ಆಗ್ಲಿ ಅನ್ನೋ ಕಾರಣಕ್ಕೆ ಸಾರ್ವಜನಿಕವಾಗಿ ನಾನು ಹೇಳಿ ನನ್ನ ಅಧ್ಯಕ್ಷರಿಗೆ ಮುಜುಗರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಕ್ ಬಂದಿರ್ಲಿಲ್ಲ. ಕಳೆದ ತಿಂಗಳೇ ಕೊಟ್ಟಿದ್ದೀನಿ. ಆದ್ರೆ ಯಾವಾಗ ಅಕ್ಸೆಪ್ಟ್ ಆಗಿಲ್ಲ, ಈಗ ವಿಧಿ ಇಲ್ಲ, ನಾನು ಸಾರ್ವಜನಿಕವಾಗಿ ತಮ್ಮಗಳ ಮುಖಾಂತರ, ಪತ್ರಕರ್ತ ಸ್ನೇಹಿತರುಗಳ ಮುಖಾಂತರ ಅವ್ರಿಗೆ ತಲುಪಲಿ, ಸೊ ನನಗೆ ಆ ಬಿಡುಗಡೆ ಕೊಡ್ಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಸಾರಿ ನಾನೀಗ ರೆಸಿಗ್ನೇಷನ್ ಲೆಟರ್ನ ರಿವೈಂಡ್ ಮಾಡಿ ಕಳಿಸ್ತಾ ಇದ್ದೀನಿ. ಅದರಲ್ಲೇ ಇಲ್ಲಿದೆ 1 ಸೆಂಟೆನ್ಸ್ ಮಾತ್ರ ಅಡಿಷನಲ್ ಆಗಿ ಆಡ್ ಮಾಡಿದ್ದೀನಿ, ಬಿಟ್ಟರೆ ಉಳಿದಿದ್ದೆಲ್ಲ